ದಿವಂಗತರಾದಂಥ ಶಾಮನೂರು ಶಿವಶಂಕರಪ್ಪ ಅವರ ಸಂತಾಪ ಸೂಚನೆ ನಿರ್ಣಯಕ್ಕೆ ಸಹಮತ ವ್ಯಕ್ತಪಡಿಸುತ್ತಾ, ವಿಶೇಷವಾದಂಥ ವ್ಯಕ್ತಿತ್ವ, ಮೌಲ್ಯಾಧಾರಿತ ಬದುಕು, ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಅಜಾತ ಶತ್ರು. ನಾನೊಬ್ಬ ಸಾಮಾನ್ಯ ಶಾಸಕನಾಗಿ ಅವರು ಆ ಒಂದು ಹಂತಕ್ಕೆ, ಶ್ರೀಮಂತಿಕೆಗೆ, ಒಂದು ವಯಸ್ಸಿನ ಅನುಭವ, ಎಲ್ಲದಕ್ಕಿಂತ ಹೆಚ್ಚಿದಾಗಿ ಪ್ರಜ್ಞಾವಂತರ ಮೌಲ್ಯಾಧಾರಿತ ಒಂದು ವ್ಯಕ್ತಿತ್ವ, ಅಂಥವ್ರ ಮುಂದೆ ಹೋದಾಗೆಲ್ಲ ನನಗೆ ಎಲ್ಲೋ ಒಂದು ಕಡೆ ವಿಶೇಷವಾದಂಥ ಶಕ್ತಿ ಸಿಗುವಂಥ ಒಂದು ಅವರನ್ನು ಕಂಡಾಗೆಲ್ಲ ನನಗೆ ಅನ್ನಿಸ್ತಿತ್ತು. ಇವತ್ತು ಸಾಕಷ್ಟು ಜನ ಅಧಿಕಾರದಲ್ಲಿದ್ದಾರೆ. ಅಂಥ ಒಂದು ಹಂತಕ್ಕೆ ಹೋದ್ರೂ ಸಹ ಈ ವ್ಯಕ್ತಿತ್ವ ಉಳ್ಳಂಥ ಹಿರಿಕರನ್ನ ನಾನೆಂದೂ ಕಂಡಿರಲಿಲ್ಲ. ಆ ಆತ್ಮೀಯತೆ, ಸ್ಫೂರ್ತಿದಾಯಕವಾದಂಥ ಒಂದು ಉಲ್ಲಾಸದ ಪ್ರತೀಕ, ಸ್ನೇಹದ ಬೆಳಕು, ಪ್ರತಿಯೊಂದು ಹಂತದಲ್ಲೂ ಇವತ್ತು ಅವರು 94 ವರ್ಷ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ನೆಕ್ ಮಸಲ್ಸ್ ಕಂಟ್ರೋಲ್ ಇರ್ತಿರ್ಲಿಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಅವರು ಇಬ್ಬರನ್ನ ಸಹಾಯ ಪಡೆದು ನಡ್ಕೊಂಬರ್ತಿದ್ರು. ಅಂಥ ಸಂದರ್ಭದಲ್ಲಿ ನಮ್ಮಂಥ ಚಿಕ್ಕವರು ಹೋಗಿ ನಮಸ್ಕಾರ ಹೇಳಿದ್ರೆ 2 ನಿಮಿಷ ನಿಂತು ಕತ್ತೆತ್ತಿ ಮಾತನಾಡಿ ಹೇಗಿದ್ಯಪ್ಪ ಅಂತ ಕೇಳೋರು. ಇವತ್ತು ಒಂದು ವಿಚಾರ ನಾನೊಬ್ಬ ವೈದ್ಯನಾಗಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇಡೀ ಭಾರತ ದೇಶದಲ್ಲೇ ಸುಮಾರು ಒಂದು 500 ಮೆಡಿಕಲ್ ಕಾಲೇಜ್ ಇದೆ. ಇವರು ನಡೆಸಿದಂಥ ವಿದ್ಯಾಸಂಸ್ಥೆ ಇವತ್ತು ನ್ಯಾಷನಲ್ ಮೆಡಿಕಲ್ ಕೌನ್ಸಿಲಲ್ಲಿ ಏನಾದರೂ ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಮಾಡಿ ಎಲ್ಲಾದರೂ ನ್ಯೂನತೆ ಇದೆ ಅಂತ ಏನಾದ್ರು ಹುಡುಕಿದ್ರೆ ಒಂದೇ ಒಂದು ನ್ಯೂನತೆ ಇಲ್ಲದಿರೋಂಥ ಮೆಡಿಕಲ್ ಕಾಲೇಜು ದಾವಣಗೆರೆ ಮೆಡಿಕಲ್ ಕಾಲೇಜ್ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾವ ಕಾರಣಕ್ಕೋಸ್ಕರ ಅಂತಂದರೆ ಅವರು ನಡೆಸ್ತಿದ್ದಂಥ ಒಂದು ಸಂಸ್ಥೆ ಇವತ್ತು ಲಕ್ಷಾಂತರ ಡಾಕ್ಟರ್ಸ್ಗಳು ಈಚೆ ಬಂದಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯಕ್ಕೆ ಅಲ್ದಲೆ ಇಡೀ ಭಾರತ ದೇಶದಲ್ಲಿ ಭಾಳಷ್ಟು ಜನ ವೈದ್ಯರಾಗಿ ಹೊರಹೊಮ್ಮಿ ಒಂದು ಇಂಡಸ್ಟ್ರಿಯಾಗಿ ಬಂದು ಭಾಳಷ್ಟು ಜನ ಬಡವ್ರಿಗೆ ಸೇವೆ ಮಾಡ್ತಿರೋಂಥ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ರಲ್ಲ ಮಾನ್ಯ ಸಭಾಧ್ಯಕ್ಷರೇ, ಅದು ಸಣ್ಣ ಮಾತಲ್ಲ. ಅದ್ರ ಜೊತೆಗೆ ಇವತ್ತು ಸಾಹಿತ್ಯ, ಕಲೆ, ನಾನಾ ಥರ ವಿಭಾಗದಲ್ಲೂ ಸಹ ಒಂದು ಆಶೀರ್ವಾದವನ್ನು ಮಾಡಿ ಸಮಾಜದಲ್ಲಿ ಸಂಘಟನೆ ಮಾಡಿ ವೀರಶೈವ ವಿಶ್ವ ಒಂದು ಸಂಸ್ಥೆಗೆ ಅಧ್ಯಕ್ಷರಾಗಿ ಅವರೆಲ್ಲರನ್ನೂ ಒಗ್ಗಟ್ಟಿನಲ್ಲಿ ತೆಗೆದುಕೊಂಡು ಹೋಗೋಂಥ ಸಂಘಟನಾ ಶಕ್ತಿ ಇತ್ತಲ್ಲ ಮಾನ್ಯ ಸಭಾಧ್ಯಕ್ಷರೇ, ಅದು ಒಂದು ವಿಶೇಷವಾದಂಥ ಚೇತನ ಅಂತಲೇ ಹೇಳ್ಬೋದು. ಅಂಥ ಒಂದು ಸ್ಫೂರ್ತಿದಾಯಕ ಒಬ್ಬ ಮನುಷ್ಯನನ್ನು ನಾವು ಕಳ್ಕೊಂಡಿರೋಂಥದ್ದು ನಮಗೆಲ್ಲ ದುಃಖ ತಂದಿದೆ. ಇವತ್ತು ಭಗವಂತ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಮತ್ತೊಮ್ಮೆ ಶಾಮನೂರು ಶಿವಶಂಕರ ಅಂತವರು ಹುಟ್ಟು ಬರಬೇಕು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅಂತ ಬಯಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು ಮಾನ್ಯ ಸಭಾಧ್ಯಕ್ಷ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.